ನಾಗರಿಕ ಬಂಧುಗಳೇ, ಭಾರತ ಕಮ್ಯುನಿಸ್ಟ್ ಪಕ್ಷದ ರಾಷ್ಟ್ರೀಯ ಮಂಡಳಿ ಕರೆ ಮೇರೆಗೆ ಇವತ್ತು ನಮ್ಮ ಜಿಲ್ಲಾ ಮಂಡಳಿ ನೇತೃತ್ವದಲ್ಲಿ ಏನಿವತ್ತು ಈ ನಮ್ಮ ದೇಶದಲ್ಲಿರ್ತಕ್ಕಂತಹ ಬಡ ಕೂಲಿ ಕಾರ್ಮಿಕರ ಏನು ಯೋಜನೆ ಇತ್ತು, ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಂತೇಳಿ, ಇವತ್ತು ಮಳೆಗಾಲದಲ್ಲಿ ಕೆಲಸಗಳು ಸಿಗ್ತದೆ ಹಳ್ಳಿಗಳ ಜನಕ್ಕೆ. ಆಲ್ಮೋಸ್ಟ್ ಆಲ್ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಬಹುಪಾಲು ಹಳ್ಳಿ ಗ್ರಾಮೀಣ ಭಾಗಗಳೇ ಆಗಿರೋದ್ರಿಂದ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ನರೇಗಾ ಯೋಜನೆ ಅಂತೇಳಿ ನಮ್ಮ ಗಿರೀಶ್ ಅವರು ಹೇಳ್ದಂಗೆ 2004ರಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಂತ ಬಂದಿದೆ. ಆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ, ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಕೂಲಿ ಸಿಗದೇ ಇರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಜಮೀನುಗಳಲ್ಲಿ ಅಥವಾ ಹಳ್ಳಿಗಳ ಜಮೀನುಗಳಲ್ಲಿ ಇಂಗುಗುಂಡಿ ಆಗಿರ್ಬೋದು, ಬದು ನಿರ್ಮಾಣ ಮಾಡ್ತಕ್ಕಂಥದ್ದಾಗಿರ್ಬೋದು, ಬಂಡು ಹಾಕ್ತಕ್ಕಂಥ ಕಾರ್ಯಗಳಿರ್ಬೋದು, ಇಂಗುಗುಂಡಿ ಆಗಿರ್ಬೋದು, ಈ ರೀತಿಯಾಗಿ ರೂಪಿಸ್ಕೊಳ್ಳಿಕ್ಕೆ ಅಥವಾ ಕೊಟ್ಟಿಗೆ ಮಾಡ್ಕೊಳ್ಳಿಕ್ಕೆ ಒಂದು ಜಾಬ್ ಕಾರ್ಡ್ ಅಂತ ಕ್ರಿಯೇಟ್ ಮಾಡಿ, ಆ ಜಾಬ್ ಕಾರ್ಡ್ಗೆ ನಮ್ಮ ಜಮೀನಿನಲ್ಲೇ ನಮ್ಮ ಹೊಲದ ಹತ್ರನೇ ನಮ್ಮ ಜಮೀನು ಅಭಿವೃದ್ಧಿ ಮಾಡ್ಕೊಳ್ಳೋದು ಒಂದು ಕಡೆ ಆದರೆ, ನಮಗೆ ಕೂಲಿ ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ರೂಪುಗೊಂಡಿತ್ತು. ಆದರೆ ಆ ಯೋಜನೆ ಇವತ್ತು ಕೇಂದ್ರ ಸರ್ಕಾರ ಬಂದು 11 ವರ್ಷ ಆದರೂ ಕೂಡ ಆ ಯೋಜನೆಗೆ ಯಾವುದೇ ರೀತಿಯಾದಂಥ ಹಣವನ್ನು ಹಾಕಿಲ್ಲ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಫಲಾನುಭವಿಗಳನ್ನು ಗುರುತು ಮಾಡಿಲ್ಲ, ಜಾಬ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ, ಜಾಬ್ ಕಾರ್ಡ್ಗೆ ಆಗ್ತಕ್ಕಂಥ ಹಣವನ್ನು ಜಾಸ್ತಿ ಮಾಡಿಲ್ಲ. ಅಲ್ಲದೆ ಇವತ್ತು ಮಾಡದೇ ಇದ್ದ ಇವತ್ತು ಹೆಸರನ್ನು ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ನರೇಗಾ ಯೋಜನೆಯಲ್ಲಿರ್ತಕ್ಕಂಥ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತಕ್ಕಂಥ ಯೋಜನೆಯನ್ನು ಇವತ್ತು ರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆ ಅಂತ ಮಾಡಲಿಕ್ಕೆ ಹೊರಟಿದ್ದಾರೆ. ಯಾವುದೇ ಹೆಸರು ಬದಲಾವಣೆ ಆದರೆ ಈ ದೇಶದ ಜನರ ಬದುಕು ಬದಲಾವಣೆ ಆಗೋದಿಲ್ಲ, ಬದುಕು ಹಸನಾಗೋದಿಲ್ಲ, ಹೆಸರು ಬದಲಾವಣೆಯಿಂದ ಆಗೋದಿಲ್ಲ. ಅವ್ರಿಗೆ ಆಗ್ತಕ್ಕಂಥ ಯಾವ ಸಂವಿಧಾನದ ಅಡಿಯಲ್ಲಿ ಯಾವ ಯೋಜನೆಗಳಿದ್ದಾವೆ ಆ ಯೋಜನೆಗಳಲ್ಲಿ ಸಮರ್ಪಕವಾಗಿ ಅರ್ಹ ಫಲಾನುಭವಿಗಳನ್ನು ರೂಪಿಸಿ ಅವರಿಗೆ ಯಾವ್ದು ತಲುಪಬೇಕು, ಹಣವನ್ನು ತಲುಪಬೇಕು ಅಂತೇಳಿ ನಾವು ಹೇಳ್ತಕ್ಕಂಥದ್ದು.